ಬಂದಿರಲ್ಲ ಎಷ್ಟು ಅವಸರಗಳಾಗೈತಿ ನಿನ್ನೆ ಬಂದೆ ತಡೆ ಬಂದೆ ಆಯ್ತು ಒಂದು 10 ನಿಮಿಷ ಬರ್ತೀನಿ ಹಲೋ ಧ್ವಜಾರೋಹಣ ಆಯ್ತು ಏನಾಗತ್ತಿಲ್ಲ ನೀನು ನನ್ನ ಬಿಟ್ಟು ಬಾವುಟ ಹಾರ್ಸ್ಯಾರ ಅವರು ನಾನು ಈ ವಾರ್ಡ್ ಮೆಂಬರ್ ಇದ್ದೀನಿ ಹೇಳು ಆದ್ರೂ ವಾದ ವರ್ಷಕ್ಕಿಂತ ಈ ವರ್ಷ ಭಾರಿ ಆಗೈತೆ ಹೌದಲ್ಲ ಈ ಗೋವಾ ಕಡೆಲ್ಲ ಆಲೋಚನೆ ಮಾಡಕ್ ಹೋಗ್ಬಾರ್ದಣ ಕನ್ನಡ ರಾಜ್ಯಸ್ಥಾನ ಫಸ್ಟ್ ಕರ್ನಾಟಕದಾಗ ಮಾಡಬೇಕು ಕರ್ನಾಟಕದಾಗ ಮಾಡಿದ್ರೇನೆ ಅದಕ್ಕೊಂದು ಮೆರುಗು ನಮ್ಮಲ್ಲಿ ನಾವು ಮಾಡಿದಪ್ಪ ಅಂದ್ರ ಆ ಮಗುಗಳು ತಮ್ಮ ಏನ್ ಮಾಡಕತ್ತಿ ಯಾಕಣ್ಣ ಏನಾತ ಇಲ್ಲೇ ಕೆಲಸ ಐತೆ ಹೋಗ್ರಂಬ 5 ನಿಮಿಷ ಕೆಲಸ ಐತಿ ಎಲ್ಲಿ ಇಲ್ಲೇ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟು ಬರೋದೈತಿ ಬಾ ಕಂಪ್ಲೇಂಟಾ ಮತ್ತೆ ಯಾರು ಜಗಳ ತಗೊಂಡ ಹೆಂಗಣ್ಣ ನಾನು ಈ ವಾರ್ಡ್ ಮೆಂಬರ್ ಇದ್ದೀನಿ ಕರ್ನಾಟಕ ರಾಜ್ಯೋತ್ಸವ ಧ್ವಜಾರೋಹಣ ಮಾಡೋಣ ಬಾ ಅಂತ ಕರೆದಿದಾರ ಕರೆದು ಕೂಡ ನಾನು ಬಿಟ್ಟು ಧ್ವಜಾರೋಹಣ ಮಾಡ್ಯಾರ ನಾನು ಹೇಳ್ತಾ ಇದ್ದೀನಿ ರೆಡಿ ಆಗಿದ್ದೀನಪ್ಪ ಬರ್ತಾ ಇದ್ದೀನಿ ಅಂತಂದೇಳಿ ಫೋನ್ ಮುಖಾಂತರ ಹೇಳ್ತಾ ಇದ್ದೀನಿ ಆದ್ರೂ ಕೂಡ ನನ್ ಬಿಟ್ಟು ಧ್ವಜಾರೋಹಣ ಮಾಡ್ಯಾರ ನಾನು ಈ ವಾರ್ಡ್ ಮೆಂಬರ್ ಆಗಿ ನನಗೆ ಮರ್ಯಾದಿಲ್ಲ ವಾರ್ಡ್ ಮೆಂಬರ್ ಆಗಿ ನನಗೆ ಕಿಮ್ಮತ್ತಿಲ್ಲ ನನಗೆ ಬಾ ಫಸ್ಟ್ ಹೋಗಿ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ ಬರೋಣ ಹೋಗೋಣ ಹೇಳ ಹಂಗಾರ ನಾನೊಬ್ಬ ಕನ್ನಡಿಗನಾಗಿ ಕನ್ನಡಿಗನಿಗೆ ಅವಮಾನ ಮಾಡ್ತೇನೆ ಅಂತ ತಿಳ್ಕೊಬೇಡ ನಿನ್ನೊಂದು 2 ಪ್ರಶ್ನೆ ಕೇಳ್ಬೋದಾ ನನಗೆ ಇಲ್ಲಿಗೆ ತಲೆ ಕೆಟ್ಟೋಗೈತೆ ಆಯ್ತು ಕೇಳು ಏನ್ ಕೇಳಿದ್ದೆ ಕೇಳು ಕನ್ನಡದ ವರ್ಣಮಾಲೆಗಳು ಎಷ್ಟಿದಾವ 49 ಸ್ವರಗಳು 13 ವ್ಯಂಜನಗಳು 2 ಹ್ರಸ್ವ ಸ್ವರ 6 ದೀರ್ಘ ಸ್ವರ 7 ವರ್ಗೀಯ ವ್ಯಂಜನಗಳು 25 ಅವರ್ಗೀಯ ವ್ಯಂಜನಗಳು 9 ಕನ್ನಡಕ್ಕೆ ಸಿಕ್ಕ ಜ್ಞಾನಪೀಠ ಪ್ರಶಸ್ತಿಗಳು 8 ಹೆಚ್ಚಿದೆ ಆದ್ರೆ ಕನ್ನಡದ ಬಗ್ಗೆ ಇರ್ತಕ್ಕಂಥ ಪಾಂಡಿತ್ಯ ಮೆಚ್ಚಬೇಕಾಗಿದೆ ನಾನು ಏನೋ ಅನ್ಕೊಂತಿದ್ದೇನೆ ತಮ್ಮ ನಾನು ಕರ್ನಾಟಕ ರಾಜ್ಯೋತ್ಸವ ಮಾಡಿ 100 ಕಾರ್ಯಕ್ರಮಗಳು ಮಾಡೀನಿ ನಾನು ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನಿಂದ 100 ಜನ ಬರ್ತಾ ಇದ್ರು ಇಷ್ಟಿದ್ದ ಮೇಲೂ ನಾನು ಈ ವಾರ್ಡ್ ಮೆಂಬರ್ ಇದ್ದೀನಿ ಆದ್ರೂ ಕೂಡ ನನ್ನ ಕರೆಸಿ ಬರ್ತೀನಿ ಅಂತ ಹೇಳಿದ್ರು ಕೂಡ ನನ್ನ ಬಿಟ್ಟು ಧ್ವಜಾರೋಹಣ ಮಾಡ್ಯಾರ ನನಗೆ ಎಷ್ಟು ಅವಮಾನ ಆಗಂಗಿಲ್ಲ ಈಗ ಇದು ಕಂಪ್ಲೇಂಟ್ ಕೊಡ್ಬೇಕಲ್ಲ ನಾನು ಆಗುತ್ತಮ್ಮ ಹೌದಲ್ವಾ ಕಂಪ್ಲೇಂಟ್ ಕೊಡೋಣ ತಮ್ಮ ಫಸ್ಟ್ ಕಂಪ್ಲೇಂಟ್ ಕೊಡ್ಬಾರಮ್ಮ ಬಾ ತಮ್ಮ ಹೋಗೋಣ ಬಾ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೀಯ ಹಂಗೆ ಏನೋ ದೂರ ಕೊಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ ನಮ್ಮ ಕರ್ನಾಟಕದವರೇ ಕನ್ನಡ ರಾಜ್ಯೋತ್ಸವ ಮಾಡಕ್ಕೆ ಯಾರು ಬರ್ತಿಲ್ಲ ಅವ್ರದ್ದು ಸ್ವಲ್ಪ ದೂರ ಕೊಟ್ಬಿಡು ಇನ್ನು ಚೆನ್ನಾಗಿರುತ್ತೆ ಬಹಳ ಚೆನ್ನಾಗಿರುತ್ತೆ ಬಹಳ ಒಳ್ಳೆ ಕೆಲಸ ಮಾಡು ಸುಮ್ಮನೆ ಕೂತ್ಕೊಳ್ಳ ನನಗೆ ಕನ್ನಡದ ಬಗ್ಗೆ ಗೊತ್ತಿದ್ದಷ್ಟು ನಿನಗೇನು ಗೊತ್ತೈತೆ ಬಾರ ಹೋಗೋಣ ಬಾರ ಅಣ್ಣ ನಮ್ಮ ಕನ್ನಡ ಭಾಷೆಗೆ ಸುಮಾರು 2000 ವರ್ಷದ ಇತಿಹಾಸ ಐತಿ ಮೌರ್ಯರು ಕದಂಬರು ರಾಷ್ಟ್ರಕೂಟರು ಶಾತವಾಹನರು ಗಂಗರು ಚಾಲುಕ್ಯರು ವಿಜಯನಗರ ಸಾಮ್ರಾಜ್ಯದವರು ಮತ್ತು ಬಹುಮನಿ ಸುಲ್ತಾನರು ಹೊಯ್ಸಳರು ಮೈಸೂರು ಮಹಾರಾಜರು ಇನ್ನು ಸಾವಿರಾರು ಮನೆತನ ಹಾಳಿರ್ತಕ್ಕಂಥ ನಮ್ಮ ಕನ್ನಡ ಇವತ್ತು ಏನು ಗತಿ ಆಗೈತಿ ಹೇಳು ಬಸವಣ್ಣವ್ರ ಜಯಂತಿನ ಲಿಂಗಾಯತ್ರೆ ಮಾಡಬೇಕು, ಮಹರ್ಷಿ ವಾಲ್ಮೀಕಿ ಜಯಂತಿನ ಬೇಡ್ರೆ ಮಾಡಬೇಕು, ಕನಕದಾಸರ ಜಯಂತಿನ ಕುರುಬ್ರೆ ಮಾಡಬೇಕು, ಭಗೀರಥ ಜಯಂತಿನ ಉಪ್ಪರೇ ಮಾಡಬೇಕು. ಅಷ್ಟೇ ಯಾಕ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿನ ಕೇವಲ SC STನೇ ಮಾಡ್ಬೇಕು ಅನ್ಕೊಂಡು ಕುಂತ್ರೆ ಇದು ಕರ್ನಾಡ ಆಗೋಕ್ಕೆ ಸಾಧ್ಯ ಇಲ್ಲ. ನೀನೇ ಇದೆ ಮಟ್ಕೊಂಡು ಹೇಳು, ನಾವೆಷ್ಟು ಜನ ಕನ್ನಡಿಗರು ಕನ್ನಡ ರಾಜ್ಯೋತ್ಸವ ಮಾಡ್ತೀವಂತ.
1973 ನವೆಂಬರ್ 1ನೇ ತಾರೀಕು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ ಮಾಡ್ತಾರೆ. ಅಂದಿನ ಮುಖ್ಯಮಂತ್ರಿ ದೇವರಾಜ ಅರಸು ಅವರಿಗೆ ಆದೂರು ವೆಂಕಟರಾಯರು, ಹರ್ಡೇಕರ ಮಂಜಪ್ಪನಂತವರು ಎಷ್ಟೋ ಹೋರಾಟಗಾರರು ಹೋರಾಟ, ಧರಣಿ, ಪ್ರತಿಭಟನೆ, ಉಪವಾಸ ಸತ್ಯಾಗ್ರಹ ಮಾಡಿ ಈ ನಾಡು ಕಟ್ತಾರ. ಆದರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ? ಕರುನಾಡ ಅಂದ್ರ ಕರು ಅಂದರೆ ಕಪ್ಪು, ನಾಡು ಅಂದ್ರು ಪ್ರದೇಶ. ಹಳೆಯ ಗ್ರಂಥಗಳಲ್ಲಿ ಕರ್ನಾಡು, ಕರ್ನಾಡ, ಕರ್ನಾಟಕ ಆಗಿ ಇವತ್ತು ಕೆಲವರಿಂದ ಕರ್ನಾಟಕ ಅನ್ನೋದು ಕರೋ ನಾಟಕ, ಕರ್ನಾಟಕ ಆಗದು. ಕನ್ನಡಿಗರಿಗೆ ಇರೋ ಅಭಿಮಾನ, ಗತ್ತು, ಗಾಂಭೀರ್ಯ ಯಾರು ಟಚ್ ಮಾಡೋಕ್ಕಾಗಲ್ಲ. ಆದರೂ ಡಾಕ್ಟರ್ ರಾಜ್ಕುಮಾರ್ ಅಭಿನಯ ಮಾಡಿರ್ತಕ್ಕಂತಹ ರಣಧೀರ ಕಂಠೀರವ ಚಿತ್ರವನ್ನ ನಮ್ಮ ಕರ್ನಾಟಕದಲ್ಲೇ ಹಿಮಾಲಯ ಚಿತ್ರಮಂದಿರದಲ್ಲಿ ಪ್ರದರ್ಶನ ಮಾಡೋದಕ್ಕೆ ಬಿಡಲಿಲ್ಲ. ಆಗ ಕನ್ನಡ ಪರ ಸಂಘಟನೆಗಳು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಕನ್ನಡಿಗರಿಗೆ ಆಗುವಂತಹ ಒಂದು ನೋವನ್ನ ಕಿತ್ತೊಗೆದು ಕನ್ನಡಿಗರಿಗೆ, ಕನ್ನಡ ಚಿತ್ರಗಳಿಗೆ ಮೆಟ್ಟಲಾಗಿ ನಿಂದಿರ್ತಾರೆ. ವಿಪರ್ಯಾಸ ಅಂದ್ರ ನಮ್ಮ ಮನೆಯಲ್ಲಿ ನಮಗೆ ಜಾಗ ಇಲ್ಲ. ನಮ್ಮ ಉದ್ದೇಶ ಬೇರೆ ಭಾಷೆಯನ್ನ ಹೇಳಿಸೋದಲ್ಲ, ನಮ್ಮ ಭಾಷೆಯನ್ನ ಉಳಿಸಿ ಬಳಸ್ತಕ್ಕಂತಹ ಕೆಲಸವನ್ನ ಮಾಡಬೇಕಾಗಿದೆ. ಬೇರೆ ಭಾಷೆಯನ್ನ ಪ್ರೀತಿಸಬೇಕು, ನಮ್ಮ ಭಾಷೆಯನ್ನ ಉಳಿಸಿ ಬಳಸುವಂತ ಕೆಲಸ ಮಾಡ್ತೀವಿ. ಅದು ನಮ್ಮ ಉದ್ದೇಶ. ಇನ್ ಬಾವುಟದ ಬಗ್ಗೆ ಹೇಳೋದಾದ್ರೆ ಎಂ ರಾಮಮೂರ್ತಿ ಅವರು ಹಳದಿ ಕೆಂಪನ್ನ ಸೇರಿಸಿ ಬಾವುಟ ಸಿದ್ಧಪಡಿಸಿದ್ರು. ಹಳದಿ ಭಂಡಾರನ ಸೂಚಿಸುತ್ತೆ, ಕೆಂಪು ಕುಂಕುಮನ ಸೂಚಿಸುತ್ತೆ. ಕನ್ನಡ ಬಾವುಟ ಕೇವಲ ಊರಿಗೊಂದು ಕಾಣಿಸ್ಬಾರ್ದು, ಪ್ರತಿಯೊಂದು ಮನೆಗೂ ಕಾಣಿಸ್ಬೇಕು. ಕನ್ನಡ ರಾಜ್ಯೋತ್ಸವ ಕೇವಲ ನವೆಂಬರ್ 1 ಅಲ್ಲಿ ಕಾಣಬಾರ್ದು. ಕರ್ನಾಟಕದಲ್ಲಿ ಕನ್ನಡ ನಂಬರ್ 1 ಅಲ್ಲಿ ಇರ್ಬೇಕು. ಈ ಕರ್ನಾಟಕದಲ್ಲಿ 2 ರೀತಿ ಕನ್ನಡಿಗರದಾರ. ಇರೋ 365 ದಿನಗಳಲ್ಲಿ ಒಂದು ದಿನ ಬಂದು ಜೈ ಭುವನೇಶ್ವರಿ ಅಂತೇಳಿ ಧ್ವಜಾರಿಸೋ ಒಂದು ಕನ್ನಡಿಗರಿದ್ರೆ, ಇನ್ನೊಬ್ಬ ಕನ್ನಡಿಗರು ಇರೋ 364 ದಿನಗಳಲ್ಲೂ ಕೂಡ ನಾಡು, ನುಡಿ, ನೆಲ, ಜಲದ ಬಗ್ಗೆ ಹೋರಾಟ ಮಾಡಿ ತಮ್ಮ ತ್ಯಾಗ ಮಾಡಕತ್ತಾರ. ಮೆಂಬರ್ ಸಾಹೇಬ್ರೆ, ಎಲ್ಲಿ ಹೋಗ್ತಿದ್ರ? ಇವತ್ತು ನೀವು ಹೇಳಿದ್ದೆಲ್ಲ ನಿಜ ಐತಿ. ನಾವು ನಿಜವಾದ ಕನ್ನಡಿಗ ಆಗ್ಬೇಕಂತೇಳಿ ಹೋಗ್ತಾ ಇದ್ವಿ. ಆಯ್ತು, ಇವತ್ತಿಂದ ನಿಜವಾದ ಕನ್ನಡಿಗ ಆಗ್ತೀವಿ.